ನಮಸ್ಕಾರ ನನ್ನ ಪ್ರೀತಿಯ ಓದುಗ ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯಾರೆಲ್ಲ ಓದ್ತಾ ಇದ್ದೀರಾ ಅವ್ರಿಗೋಸ್ಕರ ಇಂದಿನ ಒಂದು ಕರೆಂಟ್ ಅಫೇರ್ಸ್ 10 ಕರೆಂಟ್ ಅಫೇರ್ಸನ್ನು ನಿಮಗೋಸ್ಕರ ತಂದಿದ್ದೀನಿ. ಸೊ ನಿಮ್ಮ ಕನಸಿನ ಹುದ್ದೆಯನ್ನು ಪಡಲಿಕ್ಕೆ ಈ 10 ಕ್ವಶನ್ಗಳು ಒಂದು ಮೆಟ್ಟಿಲುಗಳಾಗಿ ಸಹಾಯ ಆಗ್ಬೋದು ಅಂತ ಅಂದ್ಕೊಳ್ತಾ ತಡ ಮಾಡೋದು ಬೇಡ. ಮೊದಲೇ ಪ್ರಶ್ನೆ ನೋಡಿ. ಆಂಧ್ರ ಪ್ರದೇಶ ಸರ್ಕಾರ ಯಾವ ಹೊಸ ವ್ಯವಸ್ಥೆಯನ್ನು ಸ್ಥಾಪಿಸಲು ಯೋಚಿಸುತ್ತಿದೆ? ಈಗ ಇತ್ತೀಚೆಗೆ ಅಂದರೆ ಇವತ್ತು ಏನು ಒಂದು ಹೊಸ ವ್ಯವಸ್ಥೆನ ತರಲಿಕ್ಕೆ ಪ್ರಾರಂಭ ಮಾಡಿದೆ. ಯಾವುದು ಅಂತ ಹೇಳಿ. ಆಪ್ಷನ್ ಎ ದಿನಸಿ ಸಹಾಯ ಕೇಂದ್ರ, ಆಪ್ಷನ್ ಬಿ ಇದು ಸ್ವಲ್ಪ ತಪ್ಪಾಗಿದೆ, ಸಂಘರ್ಷ ರಹಿತ ತುರ್ತು ಸ್ಪಂದನ ಮತ್ತು ಕಮಾಂಡ್ ಸೆಂಟರ್, ಯೂನಿಫೈಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಅಂತ ಹೇಳಿ. ಸೊ ಇದು ಆಪ್ಷನ್ ಸಿ ಓಕೆ ಆ್ಯಪ್, ಆಪ್ಷನ್ ಡಿ ಜನಕ ನರೇವ್ ಶಾಖೆ, ಪೀಪಲ್ ಹೆಲ್ಪ್ ಡೆಸ್ಕ್. ಸೊ ಇದರಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಏನಪ್ಪ ಅಂತ ಹೇಳಿದರೆ, ಸೊ ಈಗ ಆಂಧ್ರ ಪ್ರದೇಶದಲ್ಲಿ ಏನೇ ಅವಘಡಗಳು ಸಂಭವಿಸಲಿ ಅಥವಾ ತುರ್ತು ನೈಸರ್ಗಿಕವಾಗಿ ಏನಾದರೂ ಅವಘಡಗಳು ಉಂಟಾದರೆ ಒಂದೇ ಅಡಿಯಲ್ಲಿ ವೇಗವಾಗಿ ಜನರಿಗೆ ಸಹಾಯವನ್ನು ತಲುಪಿಸಲಿ ಅನ್ನೋ ಕಾರಣಕ್ಕೆ ಈ ಒಂದು ವ್ಯವಸ್ಥೆಯನ್ನು ಆಂಧ್ರ ಪ್ರದೇಶ ಸರ್ಕಾರ ಪ್ರಾರಂಭ ಮಾಡ್ತಾಯಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ ನಿಮಗೆ. ಸೊ ಎರಡನೇ ಕ್ವಶನ್ ಬನ್ನಿ. ಇಲ್ಲಿ ನೋಡಿ, ವಿಸ್ಫೋಟಕವಾಗಿ ಇಂಟರ್ನೆಟ್ ಮೂಲಕ ಪ್ರಸಾರವಾಗುತ್ತಿರುವ ರೈತ ಮಹೋತ್ಸವ ಯಾವ ನಗರದಲ್ಲಿ ನಡೆದಿದೆ? ರೈತ ಮಹೋತ್ಸವ ರೈತರ ಮಹೋತ್ಸವ ಅಂತ ಹೇಳಿ ಅಂದರೆ ಏನು, ಕಿಸಾನ್ ಮಹೋತ್ಸವ ಅಂತ ಹೇಳಿ ನಡೀತಾ ಇದೆ. ಸೊ ಅದು ಎಲ್ಲಿ ನಡೀತಿದೆ ಅಂತ ಹೇಳಿದ್ರೆ, ಇವತ್ತು ರಾಮ್ಕೇತ್ನಲ್ಲಿ ಅಂದರೆ ಮಹಾರಾಷ್ಟ್ರದ ರಾಮ್ಕೇತ್ನಲ್ಲಿ ನಡೀತಾ ಇದೆ. ಇದು ಏನಕ್ಕಪ್ಪ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಜೈವಿಕವಾಗಿ ಯಾವ ರೀತಿ ಸಸ್ಯಗಳನ್ನ ಬೆಳಿಬೇಕು ಅಥವಾ ನಮ್ಮ ಬೆಳೆಗಳನ್ನ ಬೆಳಿಬೇಕು, ಹಾಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಬೆಳೆಗಳನ್ನು ಬೆಳಿಬೇಕು, ಮತ್ತು ಎಂತಹ ಬೆಳೆಗಳನ್ನು ಬೆಳೆದರೆ ಭೂಮಿಗೆ ಒಳ್ಳೆಯದು, ಎಂಥ ಫಲವತ್ತತೆ ಕೊಡುತ್ತೆ ಅನ್ನೋದ್ರ ಕುರಿತಂಥ ಒಂದು ಹೊರನೋಟವನ್ನು ಈ ಒಂದು ಜನತೆಗೆ ಸಾರಲಿಕ್ಕೆ ಮಹಾರಾಷ್ಟ್ರದಲ್ಲಿ ರಾಮ್ಕೇತ್ ಎನ್ನುವ ಒಂದು ಹಳ್ಳಿಯಲ್ಲಿ ಸೊ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಗೊತ್ತಿರಲಿ ಸ್ವಲ್ಪ. ಇನ್ನು ನಾಸಾ ಸೂಚಿಸಿರುವ ಐತಿಹಾಸಿಕ ಅಸ್ಟ್ರಾಯ್ಡ್ ಯಾವ ದಿನ ಭೂಮಿಗೆ ಹತ್ತಿರದಿಂದ ಸಾಗಲಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಸೆಪ್ಟೆಂಬರ್ 8, ಸೆಪ್ಟೆಂಬರ್ 9, ಸೆಪ್ಟೆಂಬರ್ 10, ಸೆಪ್ಟೆಂಬರ್ 11. ಇದು ಸೆಪ್ಟೆಂಬರ್ 10ರಂದು ಈ ನಾಸಾ ಸೂಚಿಸಿರ್ತಕ್ಕಂಥ 2025 ನಿಮ್ಗೆ ಗೊತ್ತಿರ್ಬೋದು, 2025 QV9 ಅಂತಕ್ಕಂಥ ಒಂದು ಆಸ್ಟ್ರಾಯ್ಡ್. ಅದು 100 ಮೀಟರ್ ಉದ್ದದ, 100 ಅಡಿ ಉದ್ದದ ಒಂದು ಆಸ್ಟ್ರಾಯ್ಡ್ 10,000 ಕಿಲೋಮೀಟರ್ ವೇಗದಲ್ಲಿ ನಮ್ಮ ಭೂಮಿಯ ಹತ್ತಿರನೇ ಸಾಗ್ತಾ ಇದೆ. ಸೊ ಇವತ್ತು ಅದರಿಂದ ಏನೂ ಅಪಾಯ ಇಲ್ಲ ಅಂತ ಕೂಡ ನಾಸಾ ಹೇಳಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ ನಿಮಗೆ. ನೆಕ್ಸ್ಟು 4ನೇ ಪ್ರಶ್ನೆ. ನೋಡಿ, 4ನೇ ಪ್ರಶ್ನೆ ನಿಮ್ಗೆ ಕಾಣ್ತಿದೆ ಅನಿಸುತ್ತೆ. ಸೊ ಓಕೆ, ಸೆಕೆಂಡ್. ಇನ್ಫೋಸಿಸ್ ಯಾವ ನಿರ್ಧಾರವನ್ನು ಪ್ರಸ್ತಾಪಿಸಿದೆ ಅಂತ ಕೇಳಿದ್ದಾರೆ. ಅದು ಹಕ್ಕು ಮಾರುಕಟ್ಟೆಯಲ್ಲಿ ಯಾವ ಕ್ಷೇತ್ರವನ್ನು ಹೆಚ್ಚುವಂತೆ ಮಾಡಿದೆ ಅಂತ ಕೇಳಿ. ನೋಡಿ, ಆಪ್ಷನ್ ಎ IPO ಫಾರ್ಮಾ, ಆಪ್ಷನ್ ಬಿ ಷೇರು ಬೈಬ್ಯಾಕ್ IT, ಆಪ್ಷನ್ ಸಿ ಮಾರ್ಗೇರ್ ಆಟೋ, ಆಪ್ಷನ್ ಡಿ ಲಂಚೋಟಿ ವಿಸ್ತರಣೆ FMCG ಅಂತ ಕೇಳಿ ಆಪ್ಷನ್ ಇದೆ. ಸೊ ಇದು IT ಕ್ಷೇತ್ರದ ಒಂದು ಬಲವರ್ಧನೆಗಾಗಿ ಇನ್ಫೋಸಿಸ್ ಮಾಡಿರ್ತಕ್ಕಂಥ ಒಂದು ಏನಪ್ಪ ಅಂತಂದರೆ ಷೇರು ಬೈಬ್ಯಾಕ್, ಅಂದರೆ ತಮ್ಮ ಷೇರುಗಳನ್ನು ನೀವು ಕೊಳ್ಳಿ ಅಂತ ಹೇಳಿ ಬೈಬ್ಯಾಕ್ ಮಾಡಿ ಅಂತ ಒಂದು ಇನ್ಫೋಸಿಸ್ ಒಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಂಡಿದೆ. ಇದು ಮಾರುಕಟ್ಟೆಯ ಸುಧಾರಣೆಗೆ ತೆಗೆದುಕೊಂಡಂಥ ಒಂದು ಉನ್ನತವಾದ ಕಾರ್ಯ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದೆ ಪ್ರಶ್ನೆಗೆ ಬನ್ನಿ. ಮುಂದೆ ಪ್ರಶ್ನೆ ನೋಡ್ಕೊಳ್ಳೋಣ. ಇನ್ನು ಇದ್ರ ಬಗ್ಗೆ ನೋಡಿ, ನಾವು NEP ಕರ್ನಾಟಕ ಮೊದಲು ಪಡ್ಕೊಂಡಿದ್ದೀವಿ. ಸೊ ಇದ್ರ ಬಗ್ಗೆ NEP ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. NEP ಕೆಳಗಿನ ಕೋರ್ಸ್ಗಳಿಗಾಗಿ ಗುಜರಾತ್ ವಿಶ್ವವಿದ್ಯಾಲಯವು ಯಾವ ಪರಿಹಾರವನ್ನು ಕೈಗೊಂಡಿದೆ? ಸೊ ನೋಡಿ, ಈ ಲೆಕ್ಚರ್, ಬಿ ಬಬಲೇಟ್ ಪರೀಕ್ಷೆಗಳು, ಸಿ ಲಿಖಿತ ಪರೀಕ್ಷೆಗಳು ಮರುಬದಲಾವಣೆ, ಡಿ ಪುನರ್ಲಿಖಿತ ಮೀಮಾಂಸೆ. ಸೊ ಇಷ್ಟು ದಿನ ಏನಾಗ್ತಿತ್ತಪ್ಪ ಅಂದರೆ, ಇದಕ್ಕೆ ಆನ್ಸರ್ ಫಸ್ಟ್ ನೋಡೋಣ. ಸೊ ಲಿಖಿತ ಪರೀಕ್ಷೆಗಳಿಗೆ ಮರುಬದಲಾವಣೆ ಮಾಡಿದ್ದಾರೆ. ಸೊ ಇಷ್ಟು ದಿನ ಏನಾಗ್ತಿತ್ತಪ್ಪ ಅಂದರೆ NEP ಕೋರ್ಸ್ಗಳಿಗೆ ನಾವು ಆನ್ಲೈನ್ ಮೂಲಕ ಎಕ್ಸಾಮನ್ನು ತೆಗೆದುಕೊಳ್ತಿದ್ವಿ. ಸೊ ಇವತ್ತು ಗುಜರಾತ್ ಏನು ಮಾಡಿದೆ ಅಂತ ಹೇಳಿದ್ರೆ, NEP ಕೋರ್ಸ್ಗಳಿಗೆ ನೀವು ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ನೀವು ಎಕ್ಸಾಮನ್ನು ಬರಿಬೇಕು ಅಂತೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ಇದು ಏನಕ್ಕಪ್ಪ ಅಂದರೆ, ವಿದ್ಯಾರ್ಥಿಯ ಒಂದು ಕೌಶಲ್ಯವನ್ನು, ಸ್ಕಿಲ್ಲನ್ನು ಮತ್ತು ಅವನ ಒಂದು ಏನು ಅವನಲ್ಲಿ ಅಡಗಿರ್ತಕ್ಕಂಥ ಜ್ಞಾನವನ್ನು ಹೊರಹಾಕಲಿಕ್ಕೆ ಇದು ಒಂದು ಸಹಾಯ ಆಗುತ್ತೆ ಅಂತೇಳಿ ಇದೊಂದನ್ನು ನಮ್ಮ ಗುಜರಾತ್ ವಿಶ್ವವಿದ್ಯಾಲಯ ತೆಗೆದುಕೊಂಡಿರೋದು ತುಂಬ ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಸೊ ಇದ್ರ ಬಗ್ಗೆ ನೋಡಿ, ನೆಕ್ಸ್ಟು ಏಷ್ಯಾ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಇವತ್ತು ಭಾರತ ಮತ್ತು USA ಯಾವ ಒಂದು ಪ್ರದೇಶದಲ್ಲಿ
ಈ ಒಂದು ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ, ಆಪ್ಷನ್ ಡಿ ಲಂಡನ್. ಸೊ ಏಷ್ಯನ್ ಕಪ್ ಕ್ರೀಡಾಕೂಟಗಳು ನಡೀತಾ ಇದೆ. ಸೊ ಭಾರತ ಮತ್ತು USA ಮಧ್ಯೆ, UAE ಮಧ್ಯೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಧ್ಯೆ ನಡೀತಾ ಇದೆ. ಸೊ ಇಲ್ಲಿ ಜಿತೇಶ್ ಶರ್ಮಾ ಹೊರಗುಳಿದಿದ್ದಾರೆ. ಸೊ ಇದ್ರ ಬಗ್ಗೆಯೂ ಸ್ವಲ್ಪ ಗೊತ್ತಿರಲಿ. ಇದು ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಸೊ ಇದ್ರ ಬಗ್ಗೆಯೂ ಗೊತ್ತಿರಲಿ. ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಈಗಾಗಲೇ ಶಾಲೆಗಳು ಬಂದಿದ್ದು ಯಾವ ದಿನ ಪುನರ್ ಸೇವೆಯನ್ನು ಪ್ರಾರಂಭಿಸ್ತಾ ಇದೆ? ನೋಡಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈಗ ಇಷ್ಟು ದಿನಗಳ ಕಾಲ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಪ್ರವಾಹಕ್ಕೆ ಒಳಗಾಗಿತ್ತು. ಸೊ ಅಲ್ಲಿ ಇಷ್ಟು ದಿನಗಳ ಕಾಲನೂ ಸುಮಾರು 2-3 ತಿಂಗಳ ಕಾಲನ ಶಾಲೆಗಳನ್ನು ಮುಚ್ಚಿದ್ವು. ಸೊ ಇಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ಇವತ್ತಿನಿಂದ ಅಂದರೆ ಸೆಪ್ಟೆಂಬರ್ 10ರಿಂದ ಇಲ್ಲಿ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಸೊ ಇದ್ರ ಬಗ್ಗೆಯೂ ಸ್ವಲ್ಪ ಇರಲಿ. ಸೊ ನೀವು ಜಸ್ಟ್ ಆಗಿ ಕೊಟ್ಟಿದ್ದೆ ಇದನ್ನು. ಸೊ ನೆಕ್ಸ್ಟು, ಪಾಕಿಸ್ತಾನ ವಿರುದ್ಧ ಆಸ್ಟ್ರೋನೆಟಿಕ್ಸ್ ಸಂಚರಣೆಯನ್ನು ಯಾರ ಬಳಿ ಪ್ರದರ್ಶಿಸಲಾಗ್ತಿದೆ ಅಂದರೆ, ಸೊ ಇದ್ರ ಬಗ್ಗೆ ನೋಡಬೇಕಾದ್ರೆ ನೀವು ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ಸೊ ಇದಕ್ಕೆ ECA ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನನಗೆ ನನ್ನ ಟೆಲಿಗ್ರಾಮ್ ಚಾನಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾದ ವಿವರಣೆಯನ್ನು ಹಾಕಿರ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ, ಆಯಿತಾ. ನೆಕ್ಸ್ಟು 9ನೇ ಪ್ರಶ್ನೆ. 10ನೇ ಸೆಪ್ಟೆಂಬರ್ 2025ರಂದು ಭಾರತವು ಯಾವ ಹೊಸ ಸ್ಕೈಲೈನ್ ಸಂಪನ್ಮೂಲಕ್ಕೆ ಚಾಲನೆಯನ್ನು ನೀಡಿದೆ ಅಂತೇಳಿ ಕೇಳಿದ್ದಾರೆ. ನೋಡಿ, ಇದು ನೋಡಿ, ಆಪ್ಷನ್ ಎ ಸ್ಮಾರ್ಟ್ಫೋನ್ ವಿನ್ಯಾಸ, ಆಪ್ಷನ್ ಬಿ EV ಪರೀಕ್ಷಾ ಕೇಂದ್ರಗಳು, ಆಪ್ಷನ್ ಸಿ ಕೃಷಿ ಯಂತ್ರೋದ್ಯಮ ಕೇಂದ್ರ, ಆಪ್ಷನ್ ಡಿ ಚರ್ಚಿನ ದಿಕ್ಕಿನಲ್ಲಿ ಇದು ಸುಮ್ಮನೆ ಕೊಟ್ಟಿರೋದಷ್ಟೇ. ಇದಕ್ಕೆ ಏನಪ್ಪ ಅಂತ ಸ್ಕೈಲೈನ್ ಸಂಪನ್ಮೂಲಕ್ಕೆ ಚಾಲನೆ ನೀಡಿದೆ, ಇದು ಏನಪ್ಪ ಅಂತ ಹೇಳಿದ್ರೆ EV ಪರೀಕ್ಷಾ ಕೇಂದ್ರಗಳು ಅಂದರೆ ಏನು ಎಲೆಕ್ಟ್ರಿಕ್ ಗಾಡಿಗಳಿದ್ದಾವೆ, ಎಲೆಕ್ಟ್ರಿಕ್ ವೆಹಿಕಲ್ಗಳು ಬರ್ತಾ ಇದೆ. ಸೊ ಅದರ ಡ್ಯೂರಬಿಲಿಟಿ ಎಷ್ಟು, ಅದು ಸ್ಟ್ರಾಂಗ್, ಅದು ಪರಿಸರಕ್ಕೆ ಹಾನಿ ಮಾಡ್ತದೆಯಾ ಇಲ್ಲ, ಅಥವಾ ಅದು ಎಷ್ಟು ಉಪಯುಕ್ತ ಆಗಿದೆ, ಎಷ್ಟು ಅನುಪಯುಕ್ತ ಆಗಿದೆ ಅಂತ ಒಂದು ಪರೀಕ್ಷಾ ಕೇಂದ್ರವನ್ನು ಸೊ ಇದ್ರ ಒಂದು ಆರಂಭ ಮಾಡಿದ್ದಾರೆ. ಸೊ ಇವತ್ತು ಸೊ ಇದ್ರ ಬಗ್ಗೆಯೂ ಸ್ವಲ್ಪ ಗಮನ ಇರಲಿ. ನೆಕ್ಸ್ಟು ನೋಡಿ, ಅದಾಗಲೇ ಕೇಳಿರ್ತಕ್ಕಂಥ ಕ್ವಶನ್ನೇ, ಆಸ್ಟ್ರಾಯ್ಡ್ 2025 QV9 ಇದು ಯಾವ ಪ್ರಕಾರವಾಗಿ ಭೂಮಿಗೆ ನೆರವಾಗುವುದಿಲ್ಲ ಅಂತ ನಾಸಾ ಹೇಳಿದೆ. ಸೊ ಆಗಲೇ ಹೇಳಿದ್ನಲ್ಲ, ಇದರಿಂದ ಯಾವುದೇ ರೀತಿಯಾದಂತಹ 10,000 ಮೀಟರ್ ಪರ್ ಸೆಕೆಂಡ್ಗೆ ವೇಗದಲ್ಲಿ ಬಂದರೂ ಕೂಡ ಯಾವುದೇ ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ಇದ್ರ ಬಗ್ಗೆನೂ ನೋಡ್ಕೊಳ್ಳಿ, ಸ್ವಲ್ಪ ಕೇಳ್ಬೋದು ಇದ್ರ ಬಗ್ಗೆ, ಆಯಿತಾ. ಸೊ ಈ ಒಂದು ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಾವು ಎಷ್ಟು ದಿನನಿತ್ಯ ಕೂಡ ನಾವು ಅಭ್ಯಾಸವನ್ನು ಯಾವತ್ತೂ ಕೈ ಬಿಡಬಾರ್ದು. ಸೊ ಅಭ್ಯಾಸ ಮಾಡಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ನೀವು ಯಾವಾಗಾದರೂ ನಿಮ್ಮ ಟೈಮ್ ಬಿಡುವಿನ ವೇಳೆಯಲ್ಲಿ ಹಾಕ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಒಂದು ಕಡೆ ಇಟ್ಟು ಕೇಳ್ಬೋದು ಕೂಡ. ಸೊ ವಿಡಿಯೋಗಳು ಕೂಡ ಆ ರೀತಿಯ ಕೂಡ ಸಹಾಯವನ್ನು ಆಗುತ್ತೆ. ಸೊ ನನ್ನ ವಿಡಿಯೋ ಸ್ವಲ್ಪ ನಿಮಗೆ ನಿಧಾನ ಅನಿಸಿದರೆ ಸ್ವಲ್ಪ ಸ್ಪೀಡಾಗಿ ಇಟ್ಕೊಂಡು ಕೇಳಿ ಅಂತ ಹೇಳ್ತಾ, ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬಾಯ್.